ನಮಸ್ಕಾರ ಮತ್ತು ಸ್ವಾಗತ. ನಾನು ನಿಮ್ಮ ಮ್ಯಾಂಡಿ ಬ್ರೋ. ಇವತ್ತು ಒಂದು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಒಂದು ಹೊಸ ಜಾಗದ ಬಗ್ಗೆ ಪರಿಚಯ ಕೊಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಗ್ಲೆಂಡಲೋ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇದು ಬಂದು ಒಂದು 80 ಕಿಲೋಮೀಟರ್ ದೂರದಲ್ಲಿ ಇದೆ. ಆಮೇಲೆ 1 ಗಂಟೆ 12 ನಿಮಿಷ ಅದ ಟ್ರಾವೆಲ್ ಅಂತ ತೋರಿಸ್ತಾ ಇದೆ ಕಾರಲ್ಲಿ. ಸೊ ಇವತ್ತು ಏನಕ್ಕೆ ಇದನ್ನು ಮಾಡ್ತಿದ್ದೀವಿ ಅಂದರೆ ಲೈಕ್ ಅದೊಂದು ಡಿಫ್ರೆಂಟ್ ಆದ ಕ್ಲೈಮೇಟ್ ಇತ್ತು. ಬೆಳಗ್ಗೆ ಸ್ವಲ್ಪ ಮಳೆ ಹೊಡಿತಿತ್ತು, ಆಮೇಲೆ ಸ್ವಲ್ಪ ಸನ್ಶೈನ್, ಆಮೇಲೆ ಅದರ ರೀಸನ್ಗೋಸ್ಕರ ನಾವು ಅಂದ್ಕೊಂಡು ಆಚೆ ಹೋಗ್ಬೋದು, ತುಂಬ ಚೆನ್ನಾಗಿರೋ ಕ್ಲೈಮೇಟ್ ಇದೆ ಅಂತ. ಸೊ ಹಂಗಾಗಿ ಗಾಡಿ ಎತ್ಕೊಂಡು ಹೊರಟ್ವಿ ನಮ್ಮ ಫ್ರೆಂಡ್ಸ್ ಜೊತೆ. ಸೊ ನಾವು ಇವತ್ತು ನಿಮಗೆ ಗ್ಲೆಂಡಲೋ ಅನ್ನೋ ಪ್ಲೇಸ್ ಬಗ್ಗೆ ಜಾಸ್ತಿ ಮಾಹಿತಿನ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಏನಿದೆ ಅಂದರೆ, ಸೊ ನೋಡೋಕ್ಕೆ ತುಂಬ ಸುಂದರವಾದಂಥ ನೇಚರ್ ಇದೆ. ಕಾಡು, ಗಿಡ, ಮರ, ಆಮೇಲೆ ಬೆಟ್ಟಗಳು, ಅದ್ರ ಮಧ್ಯೆ ಹರಿತಿರೋ ಹೊಳೆ. ಸೊ ತುಂಬ ಚೆನ್ನಾಗಿರೋಂಥ ಜಾಗ. ಸೊ ಇವಾಗ ನೋಡ್ತಿರ್ಬೋದು, ತುಂಬ ಮಳೆ ಹೊಡೆದು ರೋಡಲ್ಲಿ ನೀರು ಬರ್ತಾ ಇದೆ. ಬಟ್ ಅದು ಯಾವುದೇ ಥರ ರೋಡ್ ಮೇಲೆ ಬೀಳ್ತಾ ಇಲ್ಲ, ಯಾಕಂದರೆ ಅದು ಅಷ್ಟು ಚೆನ್ನಾಗಿ ಅದನ್ನು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ತುಂಬ ಜನ ಇದ್ದಾರೆ ಇಲ್ಲಿ. ಸೊ ಹಂಗಾಗಿ ನಾವು ಕ್ಯೂ ಅಲ್ಲಿ ವೆಯ್ಟ್ ಮಾಡಬೇಕಾಗಿತ್ತು. ಒಂದು 15ರಿಂದ 10 ನಿಮಿಷ ವೆಯ್ಟ್ ಮಾಡಿದ್ದೀವಿ. ಸೊ ನೀವು ನೋಡ್ತಿರೋ ಜಾಗ, ಇವಾಗ ನಾವು ಎಂಟ್ರಿ ಗ್ಲೆಂಡಲೋ ರಿವರ್ ವಾಕ್ದ ಎಂಟ್ರಿ ನೀವು ನೋಡ್ತಾ ಇರ್ಬೋದು. ಫುಡ್ ಸ್ಟಾಲ್ಸ್ ಎಲ್ಲ ಇದೆ. ನೀವು ಈ ಕಡೆ ಬಂದರೆ ಡೆಫಿನೆಟ್ಲಿ ಒಂದ್ಸತಿ ನೀವು ಟ್ರೈ ಮಾಡಬೇಕು, ಯಾಕಂದರೆ ಕ್ಯೂಸನ್. ಫೈನಲಿ ಬಂದು ಈ ಜಾಗಕ್ಕೆ ನಾವು ತಲುಪಿದ್ದೀವಿ. ಸೊ ಬನ್ನಿ, ಇಲ್ಲಿಂದ ನಾವು ಆ್ಯಕ್ಚುಯಲ್ ಜರ್ನಿನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟೆ ಹಸಿತಿದೆ. ಬನ್ನಿ ಫ್ರೆಂಡ್ಸ್ ಜೊತೆ ಸ್ವಲ್ಪ ತಿನ್ಕೊಂಡು ಇಲ್ಲಿಂದ ಜರ್ನಿನ ಕಂಟಿನ್ಯೂ ಮಾಡೋಣ. ನೋಡ್ತಾ ಇರ್ಬೋದು, ಇದು ಫ್ರೈಸ್ ಮತ್ತು ಚೀಸ್ ಮತ್ತು ಬರ್ಗರ್ ಇದು. ಸೊ ನಾವು ಇದನ್ನು ತಿಂದ್ಬಿಟ್ಟು ದ ಆ್ಯಕ್ಚುಯಲ್ ವಾಕ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ನೋಡ್ತಾ ಇರ್ಬೋದು, ಇವತ್ತು ಎಂಟ್ರಿ ಇದು. ಸೊ ಇಲ್ಲಿಂದ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಹಾಕಿದ್ದಾರೆ. ಅಂದರೆ ಯಾವುದೇ ಥರದ ಸ್ವಿಮ್ಮಿಂಗ್ ಮಾಡಬೇಡಿ, ಅಥವಾ ಯಾವುದೇ ಥರ ಬೋಟಿಂಗ್ ಮಾಡಬೇಡಿ, ಅಥವಾ ಯಾವುದೇ ಥರದ ಆ ಥರ ಆ್ಯಕ್ಟಿವಿಟೀಸ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದು, ನೀರು ತುಂಬ ತಣ್ಣಗಿರುತ್ತೆ. ಇನ್ನೊಂದು, ಯಾವುದೇ ಥರ ಅವಘಡ ಸಂಭವಿಸಿದ್ರೆ ಯಾರು ನಿಮ್ಮನ್ನು ಇನ್ಸ್ಟೆಂಟ್ಲಿ ಇದು ಮಾಡೋಕ್ಕಾಗಲ್ಲ ಅನ್ನೋ ರೀಸನ್ಗೋಸ್ಕರ ಇಲ್ಲಿ ಯಾರಿಗೆ ಬಿಡ್ತಾರೆ ಅಂದರೆ ಕೆಲವ್ರಿಗೆ ಅದರದ್ದು ಪರ್ಮಿಷನ್ ಇರುತ್ತೆ. ಅನ್ನೋಂಥವ್ರಿಗೆ ಮಾತ್ರ ಇಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಅಥವಾ ಬೋಟಿಂಗ್ ಮಾಡೋಕ್ಕೆ ಪರ್ಮಿಷನ್ ಇದೆ. ಅಲ್ಲದಿದ್ದರೆ ಯಾರಿಗೂ ಇದು ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಆಮೇಲೆ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಇದನ್ನು ಬೋರ್ಡ್ ಇದೆ. ಸೊ ಈ ಬೋರ್ಡ್ ನೋಡ್ತಾ ನೆಕ್ಸ್ಟ್ ಹೋಗೋಣ. ಸೊ ನಾನು ಹೇಳ್ತಿದ್ನಲ್ಲ, ಇದೇ ಆ ಬ್ಯೂಟಿಫುಲ್ ಆಗಿರೋಂಥ ಜಾಗ. ನೋಡಿ, ಒಂದು ಸೈಡ್ ಆ್ಯಂಗಲಿಂದ ಇದನ್ನು ನಾನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದು ಸೈಡಿಂದ ನಿಮಗೆ ತೋರಿಸಿದ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಏನಂತ. ಏನಕ್ಕಂದರೆ 2 ಕಡೆ ಬೆಟ್ಟ ಇದೆ, ಮಧ್ಯದಲ್ಲಿ ಹೊಳೆ ಇದೆ. ಆ ಬೆಟ್ಟದ ತಪ್ಪಲಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ವಾಕಿಂಗ್ನ ಮಾಡ್ತಾ ಇದ್ದೀವಿ. ಸೊ ಹೆಂಗಂದ್ರೆ ಒಂಥರ ಫಾರೆಸ್ಟ್ ವಾಕ್ ಆಗಿರುತ್ತೆ. ಇಲ್ಲಿ ಬಂದು ಸೊ ಇದು ಜಾಗ ಏನಂದರೆ ತುಂಬ ಬ್ಯೂಟಿಫುಲ್ ಆಗಿರೋ ಜಾಗ ಇದು. ತುಂಬ ಮನಃಶಾಂತಿ ಕೊಡೋಂಥ ಜಾಗ. ಎಂಥ ತಲೆ ಬಿಸಿಬೇಕಲ್ಲ ಇರಲಿ, ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಈ ಸೌಂದರ್ಯವನ್ನು ಸವಿತಾ ಇದ್ದರೆ ಎಂಥ ಟೆನ್ಷನ್ ಇದ್ರೂ ಮರ್ತೋಗುತ್ತೆ. ಸೊ ಏನಂದರೆ, ಇನ್ನೊಂದೇನೆಂದರೆ, ನೀವು ಬಂದು ನೇಚರ್ ಜೊತೆ ಕನೆಕ್ಟ್ ಆಗುವಂಥ ಒಂದು ಜಾಗ ಇದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಜನ ಬಂದು ಇಲ್ಲಿ ವಾಕಿಂಗ್ ಮಾಡ್ತಾರೆ. ಅವ್ರು ನಾಯಿಗಳನ್ನ ಕರ್ಕೊಂಡ್ಬಂದು ವಾಕಿಂಗ್ ಮಾಡಿಸ್ತಾರೆ. ಮತ್ತು ಆಮೇಲೆ ಇನ್ನೊಂದು ಟ್ರೆಡಿಷನ್ ಇದೆ ಇಲ್ಲಿ, ಏನಂದರೆ ಎಸ್ಪೆಷಲಿ ಯಾರಾದರೂ ಬಂದು ಐಸ್ ಕ್ರೀಮ್ ಲವರ್ಸ್ ಆದರೆ ಈ ಐಸ್ ಕ್ರೀಮ್ ತಿನ್ಕೊಂಡೇ ಈ ನೇಚರ್ನ ಸವಿಯುವಂಥದ್ದು. ಸೊ ನಾವು ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ರೀಸನ್ಗೋಸ್ಕರ ನಾವು ಒಂದು ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡ್ವಿ. ಇದರಲ್ಲಿ ಚಾಕ್ಲೇಟು, ವೆನಿಲಾ ಮತ್ತು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ದಾರೆ. ಸೊ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಸೊ ಅದನ್ನ ತಿನ್ಕೊಂಡೇ ನಾವು ಇದನ್ನು ಸವಿಯೋಣ ಅಂತ, ಸೌಂದರ್ಯವನ್ನು ಸವಿಯೋಣ ಅಂತ ಎಲ್ಲ ಹೇಳ್ತಾರೆ. ಲೈಕ್ ನೀವೇನಾದರೂ ಆಚೆ ಕಂಟ್ರಿಗೆ ಬಂದರೆ ನೀವು ಬೀಫ್ ತಿನ್ನಬೇಕಾಗುತ್ತೆ ಅಥವಾ ಬೇರೆ ಏನಾದರೂ ತಿನ್ನಬೇಕಾಗುತ್ತೆ ಅಂತ ಆ ಥರ ಏನೂ ಇಲ್ಲ. ನಿಮಗೆ ಆದಂಥ ಆಲ್ಟರ್ನೇಟಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಚಿಕನ್ನು ಮತ್ತು ಬೇರೆ ಆಪ್ಷನ್ಸು ಇರುತ್ತೆ. ಸೊ ನೀವು ಅದನ್ನೇನು ಹೆದರಬೇಕಾಗಿಲ್ಲ. ಸೊ ನೀವೇನು ನೀರು ಹರಿಯೋದು ನೋಡ್ತಾ ಇದ್ದೀರಾ, ಈ ನೀರು ಬಂದು ಮೇಲ್ಗಡೆ ಅಂದರೆ ಬೆಟ್ಟದಿಂದ ಹರಿಯುತ್ತೆ. ಸೊ ಈ ಹರಿತಾ ಇರೋ ನೀರು ಬಂದು ಆ ಲೇಕಿಗೆ ಸೇರಿಕೊಳ್ಳುತ್ತೆ. ಸೊ ಹಿಂಗಿದೆ ನೋಡಿ, ಕಲ್ಲು ಕಲ್ಲಾಗಿ ಅದಕ್ಕೆ ಸ್ವಲ್ಪ ಸಿಮೆಂಟ್ ಆಗಿ ಎಲ್ಲ ಮಿಕ್ಸ್ ಮಾಡಿ ಜಾರದೆ ಇರೋ ಥರ ಈ ರೋಡ್ನ ಕ್ರಿಯೇಟ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ತುಂಬ ಹೈಕರ್ಸ್ ಬರ್ತಾರೆ. ಸೊ ವಯಸ್ಸಾದವರು ಎಲ್ಲ ಬರ್ತಾರೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ಜಾರಬಾರ್ದು ಅನ್ನೋ ರೀಸನ್ಗೆ ಈ ಥರ ಕಲ್ಲು ಮತ್ತು ಎಲ್ಲನೂ ಮಿಶ್ರಿತವಾಗಿ ಅದ್ರ ಮೇಲೆ ಹಾಕಿ ಒಳ್ಳೆ ಪ್ರಾಪರ್ ಒಂದು ಫೌಂಡೇಶನ್ನ ಕೊಟ್ಟಿದ್ದಾರೆ. ಸೊ ಈಗ ನೋಡ್ಬೋದು, ಮರಗಳು ಎಲ್ಲ ಇದೆ ಇಲ್ಲಿ.
ಸೊ ನೀವು ನೋಡ್ಬೋದು ಲೈಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಎರಡು ಕಣ್ಣು ಸಾಕಾಗಲ್ಲ ನೋಡೋಕ್ಕೆ, ಅಷ್ಟು ಪೀಸ್ಫುಲ್ ಆದಂಥ ಜಾಗ, ತುಂಬ ಮನ ತುಂಬುವಂಥ ಜಾಗ. ಆಮೇಲೆ ತುಂಬ ಚೆನ್ನಾಗಿ ನೇಚರ್ಗೆ ಕನೆಕ್ಟ್ ಆಗ್ಬೋದು. ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ಮರದಿಂದ ಮಾಡಿರೋದು. ನೀವು ಅಂದ್ಕೊಂಡಿರ್ಬೋದು ಏನಿದು ಮರದಿಂದ ಮಾಡಿದಾರಲ್ಲ ಎಲ್ಲ, ಈ ಸಪೋರ್ಟ್ ಇರೋದೆಲ್ಲ ಮರದಲ್ಲಿ ಮಾಡಿದಾರಲ್ಲ ಅಂತ. ಬಟ್ ಏನಂದರೆ ಇಲ್ಲಿ ಈ ಮರಕ್ಕೆ ಒಂದು ಕೆಮಿಕಲ್ನ ಹೊಡೆದಿರ್ತಾರೆ. ಸೊ ಇದು ಎಷ್ಟು ವರ್ಷ ಆದರೂ ಏನೂ ಆಗಲ್ಲ. ಸೊ ನೀವು ನೋಡ್ಬೋದು ಎಷ್ಟು ಉದ್ದದ ದಪ್ಪವಾದಂಥ ಮರಗಳು. ಇದು ಬೇಸಿಕಲಿ ಏನಂದರೆ ಓಕ್ ಮತ್ತು ಪೈನ್ ಮರಗಳಾಗಿರುತ್ತೆ. ಇದು ತುಂಬ ಹಳೆ ಮರಗಳು. ಸೊ ಈಚ್ ಆ್ಯಂಡ್ ಎವ್ರಿ ಮರಕ್ಕೂ ಒಂದೊಂದು ಕತೆ ಇರುತ್ತೆ. ಸೊ ಇದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ. ಕೆಲವೊಂದು ಮರಗಳು ಏನಾಗಿದೆ ಅಂದರೆ ಗಾಳಿ ತುಂಬ ಮಳೆ ಅಥವಾ ಇದು ರೀಸನ್ಗೋಸ್ಕರ ಅದು ಒಡೆದು ಬಿದ್ದೋಗಿದೆ. ಆ ಜರಿಯ ಶಬ್ದವನ್ನು ಕೇಳಿ ಎಷ್ಟು ಸಗಲಾಗಿರುತ್ತೆ ಅಂತ, ಎಷ್ಟು ಮಜಾ ಬರುತ್ತೆ ಅಂತ. ಏನೋ ಒಂಥರ ಫೀಲಿಂಗ್ನ ಹೇಳೋಕ್ಕೆ ಆಗಲ್ಲ. ಅಷ್ಟು ಆ ಥರ ಫೀಲಿಂಗು. ಯಾಕಂದರೆ ಯಾವುದೇ ಥರ ಡಿಸ್ಟರ್ಬೆನ್ಸು, ಯಾರು ಜನ ಕಿರ್ಚೋದಾಗಲಿ ಏನೂ ಇರಲ್ಲ. ಜಸ್ಟ್ ನೇಚರ್ ಮತ್ತು ನೀವು ಅಷ್ಟೇ ಅನ್ನೋ ಥರ ಇರುತ್ತೆ. ಸೊ ಅದು ಒಂಥರ ಬ್ಯೂಟಿಫುಲ್. ಹಿಂಗೆ ನಡ್ಕೊತಾ ಮುಂದೆ ಹೋದಾಗ ಇನ್ನೊಂದು ಬೆಟ್ಟದ ಒಂದು ವ್ಯೂ ಕಾಣಕ್ಕೆ ಸಿಕ್ತು. ಸೊ ಅದು ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ಸೊ ನೋಡ್ಬೋದು ನೀವು. ಸೊ ಈ ಸೌಂದರ್ಯನ ಸವಿಯೋಕ್ಕೆ ದೇಶದ ನಾನಾ ಜಾಗಗಳಿಂದ ಜನಗಳು ಬರ್ತಾರೆ. ಇದನ್ನು ಒಂಥರ ಮೆಡಿಟೇಷನ್ ಸೆಂಟರ್ ಥರನೇ ನೋಡ್ತಾರೆ. ಯಾಕಂದರೆ ಅವರು ಇಲ್ಲಿ ಬಂದಾಗ ಅವ್ರಿಗೆ ಏನೋ ಒಂಥರ ಸಂತೋಷ, ಏನೋ ಒಂಥರ ಮನಸಮಾಧಾನ ಸಿಗುತ್ತೆ. ಸೊ ಹಂಗಾಗಿ ಜನಗಳು ಬರ್ತಾ ಇರ್ತಾರೆ. ಸೊ ನೋಡಿ. ಆಮೇಲೆ ಇನ್ನೊಂದೇನೆಂದರೆ, ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಇದೊಂದು ಒಳ್ಳೆ ಜಾಗ. ಯಾಕಂದರೆ ನೀವು ನಿಮ್ಮ ಫ್ಯಾಮಿಲಿ ಅಥವಾ ನೀವು ನಿಮ್ಮ ಫ್ರೆಂಡ್ಸ್, ನೀವು ನಿಮ್ಮ ಪಾರ್ಟ್ನರ್ ಬಿಟ್ಟರೆ ಯಾರು ಇರಲ್ಲ. ನಿಮ್ಮ ಚಿಟ್ ಚಾಟ್ ಮಾಡಿಕೊಂಡು, ನಿಮ್ಮ ಇದನ್ನು ಡಿಸ್ಕಸ್ ಮಾತಾಡಿಕೊಂಡು ಈ ಜಾಗದ ಸೌಂದರ್ಯನ ಸವಿಕೊಂಡು ನೀವು ಮುಂದೆ ಹೋಗ್ತಾ ಇದ್ದರೆ ನಿಮಗೆ ದಿನ ಕಳೆದಿದ್ದೇ ಗೊತ್ತಾಗಲ್ಲ. ನೀವು ನೋಡ್ಬೋದು ಜುಳು ಅಂತ ಹರಿಯೋ ನೀರು, ಒಳ್ಳೆ ಹಾಲು ಉಕ್ದಂಗೆ ಅನ್ನಿಸ್ತಾ ಇದೆ. ಸೊ ನೋಡಿ, ನಿಮಗೆ ಡಿಫ್ರೆಂಟ್ ವ್ಯೂಸಿಂದ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ತುಂಬ ಸ್ಟೀಪ್ ಇದೆ, ಜಾರಿದ್ರೆ ತುಂಬ ಕಷ್ಟ. ಬಟ್ ಆದರೂ ನಿಮಗೊಂದು ವ್ಯೂ ಕೊಡುವಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ನಾವು ಟ್ರೆಕ್ಕಿಂಗ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಎಲ್ಲ ಆವಾಗಲೇ ಹೇಳ್ತಾ ಇದ್ದೆ ಕೆಲವೊಂದು ಮರಗಳಿಂದ ಮಾಡಿದ್ದಾರೆ ಅಂತ. ಈವನ್ ಆ ಸ್ಟೆಪ್ಸ್ ಏನಿದೆ ಅದು ಕೂಡ ಮರದ ಫ್ರೇಮ್ಗೆ ಸಪೋರ್ಟ್ ಆಗಿದೆ. ಸೊ ಹೇಳ್ದಂಗೆ ನಮ್ಮೂರಲ್ಲಾಗಿದ್ರೆ ಗೆದ್ದು ಹಿಡ್ಕೊಂಡು ಹೋಗಿರೋದು. ಬಟ್ ಇಲ್ಲಿ ಏನು ಆಗದಿರೋಕ್ಕೆ ಕಾರಣ ನಾನು ಹೇಳಿರೋ ಥರ ಆ ಥರ ಒಂದು ಫೈನ್. ಸೊ ಇಲ್ಲಿರುವ ಬೆಂಚುಗಳು ಮತ್ತು ಮರದ ಕಟ್ಟಡಗಳು ಈಗಲೂ ನೋಡಿದ್ರೆ ಸ್ವಲ್ಪ ಹೊಸ ಥರ ಕಾಣಿಸುತ್ತೆ. ಬಟ್ ಅದು ಹೊಸದಲ್ಲ, ತುಂಬ ವರ್ಷಗಳಾಗಿದೆ. ಅದಕ್ಕೆ ರೀಸನ್ ಏನಂದರೆ ಓಕ್ ಮತ್ತು ಲಾರ್ಚ್ ಅನ್ನೋ ಮರಗಳು ಅದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ನ್ಯಾಚುರಲ್ ರಾಟ್ ರೆಸಿಸ್ಟೆಂಟ್ ಅದು ಸ್ಪೀಸೀಸ್ ಅದು. ಸೊ ಹಂಗಾಗಿ ಅದನ್ನು ಪ್ರೆಷರ್ ಟ್ರೀಟ್ಮೆಂಟ್ ಮಾಡಿ ಈ ಥರ ಮಾಡಿರ್ತಾರೆ. ಅದ್ರ ಬಗ್ಗೆ ಬೇರೆ ಒಂದು ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಬಟ್ ಈ ವಿಡಿಯೋಗೆ ಇಷ್ಟು ಸಾಕು ಅಂತ ಹೇಳ್ತಾ ನಾವು ಕೊನೆಗೂ ನಾವು ನಮ್ಮ ಟ್ರೆಕ್ನ ಮುಗಿಸೋಂಥ ಟೈಮು. ಸೊ ಈ ಟ್ರೆಕ್ನ ಮುಗಿಸಿದ್ವಿ. ಸೊ ಇಲ್ಲಿ ನೋಡ್ತಾ ಇರೋದು ಸೆಂಟ್ ಕೆವಿನ್ಸ್ ಅನ್ನೋಂಥ ಗಾರ್ಡನ್. ಇದು ತುಂಬ ದೊಡ್ಡ ಗಾರ್ಡನ್ನು. ಸೊ ಇಲ್ಲಿ ಸ್ವಲ್ಪ ಫೋಟೋಶೂಟು ಅದು ಇದು ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ವಿ. ಬಟ್ ಮನೆಗೆ ಹೋಗ್ತಾ ತುಂಬ ಒಳ್ಳೆ ಒಂದು ವ್ಯೂಸ್ ಕಾಣಕ್ಕೆ ಸಿಕ್ತು. ಇದನ್ನು ಬಂದು
ಗೋಲ್ಡನ್ ಹವರ್ ಆಫ್ ಫೋಟೋಗ್ರಫಿ ಅಂತಾರೆ, ಯಾಕಂದರೆ ಸೂರ್ಯನ ಸನ್ಸೆಟ್ ನೋಡೋದು ಒಂಥರ ಕಣ್ಣಿಗೆ ಹಬ್ಬ. ಸೊ ಈ ಮೂಮೆಂಟಲ್ಲಿ ತುಂಬ ಫೋಟೋಗ್ರಾಫರ್ಸ್ ವೆಯ್ಟ್ ಮಾಡ್ತಿರ್ತಾರೆ, ಯಾಕಂದರೆ ಅವ್ರಿಗೆ ತುಂಬ ಬ್ಯೂಟಿಫುಲ್ ಆದ ಪಿಕ್ಚರ್ಸ್ ಈ ಟೈಮಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ಗೋಲ್ಡನ್ ಹವರ್ ಆಫ್ ಫೋಟೋಗ್ರಫೀಸ್ ಅಂತ ಹೇಳ್ತಾರೆ. ಸೊ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಸೊ ನನಗೆ ಆದಷ್ಟು ಟ್ರೈ ಮಾಡಿದ್ದೆ. ಸೊ ಇದಾಗಿತ್ತು ಇವತ್ತಿನ ಜರ್ನಿ, ಇವತ್ತಿನ ಪ್ಲೇಸ್ ವಿಸಿಟ್ ಗ್ಲೆಂಡಲೋ. ಸೊ ಇದನ್ನು ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಕನೆಕ್ಟ್ ಆಗ್ತೀನಿ ಅಂತ ಹೇಳ್ತಾ, ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಆ್ಯಂಡಿ ಬ್ರೋ, ಸೈನಿಂಗ್ ಆಫ್. ಬಾಯ್.